ಅಲ್ಲ ದಿನ ರೂಲ್ಸ್ ಮಾಡೋದು ತಪ್ಪು. ಸುಮ್ಮನೆ ದುಡ್ಡು ಕೊಡೋಕ್ಕಾಗದೆ ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ಆ 3 ತಿಂಗಳು ಬಂದಿಲ್ಲ 6 ತಿಂಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಬರ್ತಾ ಇಲ್ಲ. ಸುಮ್ಮನೆ ಇವರು ಇದು ಗೌರ್ಮೆಂಟ್ನ ಮೂವ್ ಮಾಡ್ಕೊಂಡು ಹೋಗೋಕ್ಕೋಸ್ಕರ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಗೌರ್ಮೆಂಟ್ ಮೂವ್ ಮಾಡ್ತಾ ಇದ್ದಾರೆ ಹೊರತು ಜನಕ್ಕೆ ಏನು ಉಪಯೋಗ. ಈ ಕಾಂಗ್ರೆಸ್ ಬಂದು ಒಂಚೂರು ಉಪಯೋಗನೇ ಇಲ್ಲ. ಬರೀ ಲಾಸ್. ನಾವು ಕಟ್ಟ ಟ್ಯಾಕ್ಸ್ ದರ್ಬಾರ್ ಮಾಡ್ತಾ ಇರೋದು ಅವರು. ನೀವು ಬಂದಿಲ್ರಿ? ಈಗ ಏನ್ ಮಾಡ್ತಿದಾರೆ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಕೊಡ್ಬೇಕು ಅಂತಿದ್ದಾರೆ ದುಡ್ಡು ಬೇಕಂದ್ರೆ. ಹ್ಞೂನ್ರಿ. ದಿನ ಒಂದೊಂದು ಹೊಸ ರೂಲ್ಸ್ ತೆಗಿತಾರ್ರಿ. ಏನ್ ಹೇಳ್ತೀರಿ ನೀವು ಇದಕ್ಕೆ? ಡೈಲಿ ಒಂದೊಂದು ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕ್ರಿ ನಾವು? ಆಯ್ತು, ಅದು ಅವ್ರ ಪೀರಿಯಡನ್ನು ಮುಗಿದೋಗ್ತದ, ನಮ್ದೂ ಜೀವನ ಹೋಗಿರ್ತದ ಅಲ್ಲಿವರೆಗೆ. ಯಾರು ಶಾಶ್ವತ ಆಗಿರ್ತಾರೆ ಹೇಳ್ರಿ? ಅವ್ರು ಮಾಡೋದ್ರಾಗ ನಮ್ಮ ಜೀವನನೇ ಹೋಗ್ಬಿಡ್ತದ್ರಿ. ಲಾಭ ಆಗತ್ತದ್ರಿ ನಿಮ್ಗೆ? ಏನು ಲಾಭ ಇಲ್ಲ, ಎಲ್ಲ ನಷ್ಟ ರೀ. ಹೆಂಗ್ ನಷ್ಟ ಆಗದ್ರಿ? ಹೆಂಗೆ ನಷ್ಟ ಅಂದ್ರೆ ಏನು ಹೇಳ್ಬೇಕ್ರಿ? ಅವ್ರು ಜೀವಂತ ಪ್ರಮಾಣ ಪತ್ರ ಕೊಡೋದ್ರಾಗ 20 ಕಡೆ ತಿರುಗಾಡೋದ್ರಾಗ ನಮ್ಮ ದುಡ್ಡನ್ನು ಅಲ್ಲೇ ಹೋಗಿರ್ತಾವ. ಅವರು ಕಾಂಗ್ರೆಸ್ದಿಂದ ಅವಧಿ ಮುಗಿದಿರ್ತದ, ನಾವು ಸೀದಾ ಮನೆಗೆ ಹಚ್ಕೊಂಡು ಮಲ್ಕೋಬೇಕ್ರಿ. ಸನಿ ಅಧ್ವಾನ ಮಾಡ್ದ ಕುದ್ಬಿಕ್ ಬಿಟ್ಟವನೇ ಸಿದ್ದರಾಮನು. ಎಲ್ರಿಗೂ ದುಡ್ಡು ಕೊಟ್ಟು ಏನೋ ಬಡ ಮಕ್ಕಳಕ್ಕೆ ಸ್ಕೂಲ್ ಮಕ್ಕಳಕ್ಕೆ ಮಾಡಬೇಕು, ಮುದುಕರು ವಯಸ್ಸಾದವ್ರಕ. ಈ ಎಲ್ಲ ಹೆಣ್ಮಕ್ಳಿಗೆ ಮಾಡಿಬಿಟ್ಟು ಮನೆಗೆ ಇಟ್ಟಾಕ್ತಿರ ಗಂಡ್ರಿಗೆ ಹೋಗ್ತಾರೆ. ಲಕ್ಷ್ಮಿ ದುಡ್ಡು ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಬರ್ತಾ ಇದೆಯಾ ತಾನೆ? ಇಲ್ಲ, ಬರ್ತಿಲ್ಲ. ಓಕೆ ಸರ್, ಬರ್ಲಿಲ್ಲ ಅಂತ ತೊಂದರೆ ಇಲ್ಲ. ಆದ್ರೆ ಏನ್ ಗೊತ್ತಾ, ಈಗ ಹೊಸ ರೂಲ್ಸ್ ಮಾಡ್ತಿದ್ರೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂತ. ಈ ಮಧ್ಯದಲ್ಲಿ ರೂಲ್ಸ್ ತೆಗಿತಾ ಇರೋದ್ರಿಂದ ತಮ್ಗೆ ಏನ್ ಅನ್ಸುತ್ತೆ ಸರ್? ಏನು ನೋಡಿ, ಗೌರ್ಮೆಂಟ್ ಇದೆ, ಗೌರ್ಮೆಂಟ್ಗೆ ಏನು ಮಾತಾಡೋಕ್ಕಾಗಲ್ಲ. ಇದಕ್ಕೆ ಯಾಕೆ ಮಾತಾಡೋದು ಸರ್? ಓಟ್ ಹಾಕೋದು ನೀವಲ್ವಾ? ಓಟ್ ಹಾಕಿರ್ತೀರ. ಏನು ಮಾಡೋಕ್ಕಾಗತ್ತೆ? ಇವ್ರ ಕೈನಲ್ಲಿದೆ, ನಾನು ಏನು ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ.